ಫೆಬ್ರವರಿ 3 ತಾಲೂಕಾ ಪಂಚಾಯತ್ ಎಡಿ ಅಮರಗುಂಡಪ್ಪ ಪಂಚಾಯತ್ ಸಭಾಂಗಣದಲ್ಲಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ದು, ಸರ್ಕಾರದ ಸೌಲಭ್ಯಗಳ ಸಮರ್ಪಕ ಬಳಕೆ ದಿವ್ಯಾಂಗರಿಗೆ ಕರೆಯನ್ನ ನೀಡಿದ್ದಾರೆ ಬಸವರಾಜ್ ಸಾಸಲ್ಮರಿ. ಅದೇ ರೀತಿಯಾಗಿ ಇದೇ ವೇಳೆ ಮಾತನಾಡಿದಂತಹ ಅಮರಗುಂಡಪ್ಪ ಪಂಚಾಯಿತಿ ಸಭಾಂಗಣದಲ್ಲಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ದು ಏನು ಅನ್ನೋದನ್ನ ಕೇಳೋಣ ಬನ್ನಿ. ಶಿಕ್ಷಣ ಕ್ಷೇತ್ರದ ತಾಲೂಕಾ ಅಧ್ಯಕ್ಷರಾಗಿರತಕ್ಕಂಥ ಅಧ್ಯಕ್ಷರೇ ಹಾಗೂ ಜಿಲ್ಲಾ ಸಂಯೋಜಕ ಕಾರ್ಯಕ್ರಮ ಟೀಗ್ರೆಸ್ ಅವರೇ ಹಾಗೂ ಈ ತಾಲೂಕಿನ ವಿರೋದ್ದೇಶ ಕಾರ್ಯಕರ್ತರು ಮಲ್ಟಿಪಲ್ ಕಾರ್ಯಕರ್ತರು ತಾಲೂಕಾ ಎಮ್ಮಡಗಾಗಿರ್ತಕ್ಕಂಥ ಬಸವರಾಜ್ ಅವರೇ ಹಾಗೂ ಅಲಿಂಪು ಸಂಸ್ಥೆಯ ಪದಾಧಿಕಾರಿಗಳು ಹಾಗೂ ರಾಜ್ಯ ಪ್ರಶಸ್ತಿ ಪುರಸ್ಕೃತರಾದಂಥ ಇಂಗ್ಲಿಷ್ ಅವರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರತಕ್ಕಂಥ ಎಲ್ಲ ವಿಕಲಚೇತನ ಒಂದು ಬಾಂಧವರೇ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ವಿಕಲಚೇತನರ ಒಂದು ಸಾಮಾಜಿಕ ನ್ಯಾಯಕ್ಕಾಗಿ ಹೋರಾಡಿ ಅವರ ಆಶಯಗಳನ್ನು ಅವರ ನೋವುಗಳನ್ನು ಪತ್ರಿಕೆ ಮುಖಾಂತರ ಪ್ರಕಟಿಸಿರುವಂಥ ಮಾಧ್ಯಮ ಸ್ನೇಹಿತರೆ ಹಾಗೂ ನನ್ನ ಪಾಲಕರೇ ಹಾಗೂ ಪೋಷಕರೇ, ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರನ್ನು ಸ್ವಾಗತಿಸುತ್ತಾ ಈಗ ವೇಳೆ ಬಹಳ ಆಗಿದೆ, ಸಮಯ ಒಂದಾಗ್ತಿದೆ. ದೆಹಲಿಯಿಂದ ಆಗಮಿಸತಕ್ಕಂಥ ಎಲ್ಲ ಎಲ್ಲರಿಗೂ ವೇದಿಕೆ ಮೇಲೆ ಆಸಕ್ತರಾಗಿರ್ತಕ್ಕಂಥ ಎಲ್ಲರಿಗೂ ಸ್ವಾಗತ. ಇವತ್ತಿನ ಏನು ಶಿಬಿರದಲ್ಲಿ ಅಂಗವಿಕಲರಿಗೆ ಏನು ಬೈಸ್ಕಲ್ ವಿತರಣೆ ಮತ್ತು ಅವರ ಸಾಮಗ್ರಿಗಳನ್ನು ವಿತರಣೆ ಕಾರ್ಯಕ್ರಮದಲ್ಲಿ ನನಗೂ ಕೂಡ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲರಿಗೂ ನಮಸ್ಕಾರ. ಸರ್ ಹೇಳಿದ ಹಾಗೆ ಎಲ್ಲರಿಗೂ ಕೈ ಕಾಲು ಇದ್ದಂಥವ್ರು ಕೂಡ ಇವತ್ತು ಏನು ಸಾಧನೆ ಮಾಡಲಿಕ್ಕಾಗ್ತಾ ಇಲ್ಲ. ಆದರೆ ಅಂಗವಿಕಲರಿದ್ದರೂ ಕೂಡ ಆ ದೇವರು ನಿಮಗೆ ಎಲ್ಲೋ ಒಂದು ರೀತಿಯ ಶಕ್ತಿಯನ್ನು ನೀಡೋದ್ರ ಮೂಲಕ ಸಾಧನೆ ಮಾಡಲಿಕ್ಕೆ ಎಲ್ಲ ಅವಕಾಶಗಳು ಇರುವುದರಿಂದ ಭಾರತ ಸರ್ಕಾರ ಕೂಡ ತಮ್ಮ ಜೊತೆಗೆ ತಮಗೆ ಈಗ ಬಯಸ್ಕಲ್ಗಳಂತ ಆಗದಂಥ ಮತ್ತು ಇನ್ನೂ ಇತರ ಕ್ಷೇತ್ರಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಲಿಕ್ಕೆ ಎಲ್ಲ ಅವಕಾಶಗಳನ್ನು ನೀಡ್ತಾ ಇದ್ದಾರೆ. ಅದರ ಸದುಪಯೋಗ ಪಡಿಸ್ಕೊಳ್ಳೋದ್ರ ಮೂಲಕ ತಾವು ಹೆಚ್ಚಿನ ಒಂದು ಸಾಧನೆ ಮಾಡಬೇಕು ಅನ್ನುವಂಥ ಮಾತನ್ನು ಸಂದರ್ಭ ಹೇಳ್ತಾ, ಸಮಯ ಕೂಡ ಜಾಸ್ತಿ ಆಗಿದೆ. ನಿಮ್ಗೆ ಭಾಷಣ ಮಾಡೋದಕ್ಕಿಂತಲೂ ನಿಮ್ಗೆ ಬಯಸ್ಕಲ್ ಮತ್ತು ಸಾಮಗ್ರಿಗಳು ಪಡ್ಕೊಳ್ಬೇಕನ್ನುವಂಥ ಆತುರದಲ್ಲಿ ತಾವಿದ್ದೀರಿ. ಇವತ್ತು ಭಾಳಷ್ಟು ಕಾರ್ಯಕ್ರಮಗಳಿದ್ದಾವೆ, ಮದುವೆ ಕಾರ್ಯಕ್ರಮಗಳಿದ್ದಾವೆ, ಮನೆ ಒಪ್ಪಿಗೆ ಕಾರ್ಯಕ್ರಮಗಳಿದ್ದಾವೆ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಇಡೀ ತಾಲೂಕಿನ ಎಲ್ಲ ವಿಕಲಚೇತನ ವ್ಯಕ್ತಿಗಳು ನಮ್ಮ ವಿಕಲಚೇತನ ಬಂದಿದೆ. ನಮ್ಮೆಲ್ಲರಿಗೂ ಈ ಒಂದು ಸಭೆಗೆ ಮತ್ತೊಮ್ಮೆ ಆರ್ಥಿಕವಾಗಿ ನಾನು ಸ್ವಾಗತ ಮಾಡಬೇಕಾಗಿದೆ. ಈ ಒಂದು ನಮ್ಮ ತಾಲೂಕಿನಲ್ಲಿರ್ತಕ್ಕಂಥ ನಿಯರ್ಲಿ 5,000 ವಿಕಲಚೇತನಗಳು ಹೊಂದಿದೆ. ಪ್ರತಿಯೊಬ್ಬರಿಗೂ ಕೂಡ ಗ್ರಾಮ ಪಂಚಾಯತಿ ವತಿಯಿಂದ ಮತ್ತು ಗ್ರಾಮ ಪಂಚಾಯತಿ ಹಂತದಲ್ಲಿರ್ತಕ್ಕಂಥ ಎಲ್ಲ ಒಂದು ವಿಕಲಚೇತನಗಳನ್ನು ಕೂಡ ಒಂದು ಪಟ್ಟಿ ಮಾಡಿದ್ದಾರೆ. ನಮ್ಮ DRW ಅವರು ಮಾಡಿದ್ದಾರೆ ಮತ್ತು URW ಕೂಡ ಮಾಡಿದ್ದಾರೆ. ಇವರೆಲ್ಲರಿಗೂ ಕೂಡ ಏನಂದರೆ ನಾನು ಒಂದು ಕೇಳ್ಕೊಳ್ತಾ ಇದ್ದೇನೆ ಅಂತ ಏನಂದರೆ, ನೀವು ಯಾರು ಕೂಡ ಈಗ ನಾವಿರ್ತಕ್ಕಂಥ 2 ಕೈ 2 ಕಾಲು ಏನು ಸಿಸ್ಟಮೆಟಿಕ್ ಆಗಿರ್ತಕ್ಕಂಥ ವ್ಯಕ್ತಿಗಿಂತ ನೀವು ಯಾರು ಕೂಡ ಕಡಿಮೆ ಇಲ್ಲ. ಪ್ರತಿಯೊಬ್ಬರಿಗೂ ಕೂಡ ಈಗ ಯಾಕಂದರೆ ನಮ್ಮ ಒಂದು ವ್ಯವಸ್ಥೆಯಲ್ಲಿ ಏನಂತಂದರೆ ಯಾವುದಾದ್ರೂ ಒಂದು ವ್ಯವಸ್ಥೆಯಲ್ಲಿ ಕೆಲವೊಂದು ಇದರೊಳಗಡೆ ಹಿಂದುಗಡೆ ಉಳಿದಿದ್ದಾರೆ ಅಂತಂದರೆ ಅವರಿಗಾಗಿ ಮೀಸಲಾತಿಯ ಒಂದು ವ್ಯವಸ್ಥೆ ಬಂದಿದ್ದಾರೆ. ಎಲ್ಲ ವಿಕಲಚೇತನರು ಕೂಡ ಯಾರು ಕೂಡ ಅವರು ನಮ್ಮನ್ನು ನಾವು ಬೀಳುವಂಥ ಅವಶ್ಯಕತೆ ಇಲ್ಲ. ಬಹಳಷ್ಟು ಜನ ಸಾಧಕರು ವಿಕಲಚೇತನರ ವ್ಯಕ್ತಿಗಳಿಂದ ಬಂದಿದ್ದಾರೆ. IAS KS ಕೂಡ ಮಾಡಿ ಸಮಾಜಕ್ಕೆ ಮಾದರಿಯಾದಂಥ ವ್ಯಕ್ತಿಗಳಿದ್ದಾರೆ. ಹಾಗಾಗ್ಬಿಟ್ಟು ಯಾವುದೇ ವಿಕಲಚೇತನ ವ್ಯಕ್ತಿಗಳು ಕೂಡ ನಮಗೆ ನಾವು ಯಾವುದೇ ಒಂದು ಅಂಗ ವೈಕಲ್ಯದಿಂದ ಅಥವಾ ಸರ್ಕಾರದಿಂದ ಗುರುತಿಸಿದ 21 ನ್ಯೂನತೆಗಳಲ್ಲಿ ಯಾವುದೇ ಒಂದರಿಂದಲೂ ಕೂಡ ನಮಗೆ ನ್ಯೂನತೆ ಇದೆ. ನಾನು ಕೂಡ ಬೇರೆ ಒಂದು ವ್ಯಕ್ತಿಗಳಿಂದ ನಾವು अलिम्को कंपनी संस्थे आपका हमारा अंगविकल लोगों को हर साल फ्री, 1 रुपये हमारा खर्च नहीं, उनका पैसे उनका बजट केंद्र सरकार से और हमारा डिस्ट्रिक्ट रायचूर हर तालुक
7 ताल्लुक में फुल पेमेंट उन्होंने खर्च करे, सो हम लोगों को ये मटेरियल्स दे रहा है। कौन भी एक पैसे नहीं देते, 1 रुपए नहीं दिए उनको, हमें हर साल देते। बहुत बहुत हमारा ताल्लुक से मेरा नाम और तुम्हारा सामने बैठना सब जन उनको तारीफ करेंगे, उनको अल्लाह बहुत उनका अभी बड़ा योजना रूप में हमारा अंगल के विकलाचेतन लोगों को दिल्ली से और बेंगलुरु संस्थे से हर साल में देते। बहुत बहुत धन्यवाद हमारा किशन सर और अभिषेक सर, हमारा डिस्ट्रिक्ट कोऑर्डिनेटर, हमारा डीडीआरसी कोऑर्डिनेटर, हमारा MRW साहब, सब जन तुम्हारे को बहुत बहुत ಧನ್ಯವಾದ। ಕಾರ್ಯಕ್ರಮದಲ್ಲಿ ನಿಮಗೆ ವಿಶೇಷವಾಗಿ ಎಲ್ಲರಿಗೂ ಯಾವ ತರದ ನ್ಯೂನತೆಗಳದಾವ ಅವರಿಗೆ ಮೆಟೀರಿಯಲ್ಸ್ ಸಾಮಾನುಗಳನ್ನು ವಿತರಣೆ ಅವರ ಒಂದು ಅಮೃತ ಹಸ್ತದಿಂದ ನಮ್ಮ ಸಿಂಧನೂರು ತಾಲೂಕಿನ ಎಡಿ ಸಾಹೇಬರು ಅವರ ಅಮೃತ ಹಸ್ತದಿಂದ ಮತ್ತು ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯಮಾನ್ಯರು, ನಮ್ಮ ನೋಡಲ್ ಅಧಿಕಾರಿಗಳು, ಜಿಲ್ಲಾ ನೋಡಲ್ ಅಧಿಕಾರಿಗಳು ಎಲ್ಲರ ಸಮಕ್ಷಮದಲ್ಲಿ ಇವತ್ತು MRW, VRW, URW ಎಲ್ಲರೂ ಏನು ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಿ, ನಿಮಗೆ ವೈಯಕ್ತಿಕವಾಗಿ ನಿಮ್ಮೆಲ್ಲರ ಪರವಾಗಿ ನಿಮ್ಮನ್ನ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತಾ, ಯಾರು ಗಲಾಟೆ ಮಾಡದೆ ಸೈಲೆಂಟ್ ಆಗಿ ನಾವೇನು ಅವರು ಒಂದು ಮೆಜರ್ಮೆಂಟ್ ತಗೊಂಡೋಗಿ ಅರ್ಜಿಗಳ ಮೂಲಕ ಆಲ್ರೆಡಿ ಒಂದು ಕನ್ನಡಿನೇ ಕೈ ಕೊಟ್ಬಿಟ್ಟಾರೆ. ಅಡ್ವಾನ್ಸ್ ಫಸ್ಟ್ ನಾನು ಬಂದಿನಿ, ಅವಾಗ ಬಂದಿನಿ, ಇವಾಗ ಬಂದಿನಿ, ದಯವಿಟ್ಟು ಯಾರು ಗಲಾಟೆ ಮಾಡಕ್ಕೆ ಹೋಗಬೇಡ್ರಿ. ಒಳ್ಳೆ ಒಂದು ಸಿಸ್ಟಮ್ನಿಂದ ಮಾಧ್ಯಮದ ಮಿತ್ರರಿಗೂ ಕೂಡ ಅವರು ಇವತ್ತು ಎಷ್ಟೋ ಕೆಲಸದಿಂದ ನಾವು ಕರೆದು ಅವರಿಗೆ ವಿಶೇಷವಾಗಿ ಮತ್ತೊಮ್ಮೆ ನನ್ನ ವೈಯಕ್ತಿಕ ಪರವಾಗಿ ಸ್ವಾಗತಿಸುತ್ತಾ, ನೀವೆಲ್ಲರೂ ಸೈಲೆಂಟ್ ಆಗಿ ಇವತ್ತಿನ ದಿನ ಏನು ಕೊಡ್ತಾರ ಅವರು ಸೈಲೆಂಟ್ ಆಗಿ ತಮ್ಮ ಒಂದು ವಸ್ತುಗಳು, ತಮ್ಮ ಒಂದು ವಿತರಣೆಯ ಒಂದು ಸಾಮಾನುಗಳನ್ನ ಸೂಕ್ಷ್ಮವಾಗಿ ಯಾರು ಗಲಾಟೆ ಮಾಡಬಾರ್ದು ದಯವಿಟ್ಟು ಅಂತ ಈ ಒಂದು ಸಂದರ್ಭದಲ್ಲಿ ನಿಮಗೆ ಒಂದು ವಿಶೇಷವಾಗಿ ವ್ಯಕ್ತಪಡಿಸುತ್ತಾ, ಜೊತೆಗೆ ಈ ಸಂದರ್ಭದಲ್ಲಿ ಅಮರಗುಂಡಪ್ಪ ಎಡಿ, ತಾಲೂಕಾ ಪಂಚಾಯತ್, ಬಸವರಾಜ್ ಸಾಸಲ್ಮರಿ ಮತ್ತು MRW ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಹಿರೇಮಠ್, ಅಭಿಷೇಕ್, ಕಿಶನ್ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್, ಬಸವರಾಜ್ ಬುಕ್ಕನಹಟ್ಟಿ, BV5 ನ್ಯೂಸ್ ಕನ್ನಡ, ಸಿಂಧನೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.